الشيطان الرجيم بسم الله الرحمن الرحيم قل يا أيها الكافرون لا أعبد ما تعبدون ولا أنتم عابدون ما أعبد ولا أنا عابد ما عبدتم ولا أنتم عابدون ما أعبد لكم دينكم ولي دين. ದಾವಣಗೆರೆ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆಗೆ ದಾವಣಗೆರೆ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆಗೆ ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ದಾವಣಗೆರೆ ಸ್ವಾಭಿಮಾನಿಗಳ ವೇದಿಕೆಯ ಇವತ್ತು 3ನೇ ಸಭೆ. ಇವತ್ತೊಂದು ದಿವಸ ನಾವೆಲ್ಲರೂ ಸೇರಿ ಇವತ್ತು ಸಾರ್ವಜನಿಕವಾಗಿ ಈ ಒಂದು ಸಂಘಟನೆಯನ್ನು ಲಾಂಚ್ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ನಾವು ಈ ಒಂದು ನಿಮಗೂ ಕೂಡ ಕರೆದು ಜನರಲ್ಲಿ ಈ ಒಂದು ಮೆಸೇಜನ್ನು ತಿಳಿಸ್ಬೇಕಂತ ಈ ಒಂದು ನಾವು ಇದು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇದು ತಾವು ಎಲ್ಲ ನೋಡ್ತಾನೆ ಇದ್ದೀರಾ. ನಾವು ಇಲ್ಲಿ ಇರುವಂಥವ್ರು ಎಲ್ಲರೂ ರಾಜಕೀಯ ಹಿನ್ನೆಲೆಯಿಂದ ಕೂಡ ಸಮಾಜದ ದೃಷ್ಟಿಯಿಂದ ಏನು ಒಳ್ಳೆಯದಾಗುತ್ತೆ ಅದೆಲ್ಲ ಮೊದಲಿಂದನೂ ಕೂಡ ಮಾಡ್ಕೊತ ಬರ್ತಾನೆ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಸೇರಿ ಒಮ್ಮತದಿಂದ ಒಂದು ಸಂಘಟನೆ ಸ್ಥಾಪಿಸಬೇಕು. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಆಗಲಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕ ಎಲ್ಲಕ್ಕೂ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೇದಾಗಬೇಕಂತ ಹೇಳಿದರೆ ಒಂದು ಸಂಘಟನೆ ಸ್ಥಾಪನೆ ಮಾಡೋಣ ಅಂತ ಹೇಳಿ ಒಂದು 3ನೇ ಇದು ಸಭೆ ನಮ್ಮದು. ಈ ಸಭೆಯಲ್ಲಿ ಅಧ್ಯಕ್ಷರನ್ನಾಗಿ ನಮ್ಮ ಸೈಯದ್ ರಿಯಾಜ್ ಅಹಮದ್ ರವರಿಗೆ ಹಾಗೂ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ UA ಮನ್ಸೂರ್ ಅಲಿ ಹಾಗೂ ಖಜಾಂಚಿಯಾಗಿ ನೂರ್ ಅಹಮದ್ ಸಾಹೇಬರಿಗೆ ಆಯ್ಕೆ ಮಾಡಿದ್ದಾರೆ ಎಲ್ಲ ಒಮ್ಮತದಿಂದ. ಅದೇ ರೀತಿ ಈ ಬೋರ್ಡ್ ಆಫ್ ಡೈರೆಕ್ಟರ್ನಲ್ಲಿ ನಮ್ಮ ದಾವಣಗೆರೆ ಸ್ವಾಭಿಮಾನ ವೇದಿಕೆಯ ಉಪಾಧ್ಯಕ್ಷರನ್ನಾಗಿ ನಮ್ಮ ಟಿ ಅಸ್ಗರ್ ಸಾಬ್, ಸಾಜಿದ್ ಅಹಮದ್, ಜಮೀರ್ ಅಹಮದ್ ಇವರಿಗೆ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಅದೇ ರೀತಿ ಕಾರ್ಯದರ್ಶಿಗಳಾಗಿ ಇನಾಯತ್ ಅಲಿ ಖಾನ್ ಮತ್ತು ಸುಬಾನ್ ಖಾನ್ ಹಾಗೂ ಹಾಕಿ ಸೈಯದ್ ಆರಿಫ್ ರವರಿಗೆ ನೇಮಕ ಮಾಡಿದ್ದೀವಿ. ಸಂಘಟನಾ ಕಾರ್ಯದರ್ಶಿಗಳಾಗಿ ಅರಬ್ ಖಾನ್, ರಹಮತುಲ್ಲಾ, ಜಬೀವುಲ್ಲಾ, ಸೈಯದ್ ವಾಜಿದ್, ವಾಸಿಂ ಖಾನ್ ಮತ್ತು ಕಾನೂನು ಸಲಹೆಗಾರರಾಗಿ ವಕೀಲರಾದ ಖಲೀಲ್ ಅಹಮದ್ ರವರನ್ನು ಹಾಗೂ ಅದೇ ರೀತಿ ಈ ಒಂದು ಸಂಘಟನೆಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಗಳಾಗಿ ಮೊಹಮ್ಮದ್ ಹಯಾತ್, ಸೈಯದ್ ಹನೀಫ್ ಖಾಜಿ, ಸೈಯದ್ ಇಮ್ತಿಯಾಜ್, GH ಮಸೂದ್ ಅಹಮದ್ ಸಾಬ್, ತಮನ್ನಾ ರಫೀಕ್, ಇಮ್ರಾನ್ ಅಲಿ, ಸಾದಿಕ್, ಫೈರೋಜ್, ಅಜೀಜ್, ಇಕ್ಬಾಲ್, ವಾಸಿಂ, ಮುಬಾರಕ್, ವಾಸಿಂ ಜಾಲಿ ಇದೇ ರೀತಿ ನೇಮಕ ಮಾಡಿದ್ದೀವಿ. ಇದು ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಮುದಾಯದ ಎಲ್ಲ ನಮ್ಮ ಹಿರಿಯರಿಗೆ, ಎಲ್ಲ ರಾಜಕೀಯ ಏನು ಇದ್ದಾರೆ ಮತ್ತು ಎಲ್ಲ ಬಿಸ್ನೆಸ್ಮೆನ್ ಯಾರ್ಯಾರು ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಎಲ್ಲ ಸೇರಿ ಸಲಹಾ ಸಮಿತಿ ಕೂಡ ಮಾಡ್ತೀವಿ ಅವ್ರಿಗೆಲ್ಲ ಇಟ್ಕೊಂಡು. ಅದೇ ರೀತಿ ಯುವಕರ ಸಮಿತಿಯನ್ನು ಕೂಡ ಮಾಡ್ತೀವಿ. ಅದೇ ರೀತಿ ಪ್ರತಿ ವಾರ್ಡ್ಗಳಲ್ಲೂ ಕೂಡ ದಾವಣಗೆರೆ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆ ಅಂತ ಕೂಡ ಪ್ರತಿ ವಾರ್ಡ್ಗಳಲ್ಲೂ ಕೂಡ ನಾವು ನೇಮಕ ಮಾಡ್ತೀವಿ. ಇದು ಇನ್ನು ಚಾಲನೆ ಕೊಟ್ಟಿರೋದು. ಮುಂದಿನ ದಿನಗಳಲ್ಲಿ ಈ ಸಂಘಟನೆ ದಾವಣಗೆರೆಯಲ್ಲಿ ಒಂದು ಇತಿಹಾಸ ಬರೆಯೋದಂತೂ ಸತ್ಯ. ನಮ್ಮ ಸಮಾಜಕ್ಕೋಸ್ಕರ 24x7 ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಶ್ರಮಿಸಿ ದುಡಿಯೋದ ಕೆಲಸ ಅಂತೂ ನಾವೆಲ್ಲರೂ ಸೇರಿ ಮಾಡ್ತೀವಿ ಸರ್. ಎಲ್ಲ ನಮ್ಮ ಇವತ್ತೊಂದು ದಿವಸ ದಾವಣಗೆರೆಯ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆ ಇವತ್ತು ಈ ಸಂಘಟನೆಯನ್ನು ಇವತ್ತು ಚಾಲನೆ ನೀಡುವ ಮೂಲಕ ನಮ್ಮ ಟಿ ಅಸ್ಗರ್ ಅವರು ಉಪಾಧ್ಯಕ್ಷರಾಗಿ, ನನಗೆಲ್ಲ ಇಲ್ಲಿ ಸದಸ್ಯರು ಎಲ್ಲರೂ ಇಲ್ಲೆಲ್ಲರೂ ಇರ್ತಕ್ಕಂಥ ಎಲ್ಲ ಸದಸ್ಯರು ಎಲ್ಲ ನಮ್ಮ ಮುಖಂಡರು ಸೇರಿ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಇದರ ನಮ್ಮ ಮೂಲ ಉದ್ದೇಶ ಈಗ ತಾನೇ ನಮ್ಮ ಸಹೋದ್ಯೋಗಿ ನಮ್ಮ ಉಪಾಧ್ಯಕ್ಷರಾದ ಟಿ ಅಸ್ಗರ್ ಅವರು ಹೇಳಿದ್ದಾರೆ. ನಮಗೆ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಬೇಕಾಗಿಲ್ಲ. ಇದಕ್ಕೆ ಯಾವ ಒಬ್ಬ ಮುಖಂಡರ ಮುಂದಾಳಿತ್ವನೂ ಬೇಕಾಗಿಲ್ಲ. ನಾವು ಈ ಹಿಂದೆ ಕೂಡ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಫಿನರಲ್ ಕಾರ್ಯ ಆಗಲಿ, ಸೋಷಿಯಲ್ ವರ್ಕ್ ಆಗಲಿ ಮಾಡೋದಕ್ಕೆ ನಮ್ಮ ಸಾಜಿದ್ ಅವರಿದ್ದಾರೆ, ನಾವಿದ್ದೀವಿ. ಆದ ನಂತರ ಯಾವುದೇ ಒಂದು ಸಮಯ ಸಂದರ್ಭ ಬಂದರೂ ನಮ್ಮ ಸಮುದಾಯದ ಯುವಕರನ್ನು ಒಂದು ಕೋಮವಾದಿ ಸಂಘಟನೆಗಳಿಗೆ ಸೂಚಿತವಾಗಿ ಅವರು ಬಲಿಪಶು ಆಗುವಂಥ ಸಂದರ್ಭದಲ್ಲಿ ಕೂಡ ಇದೇ ಸಂಘಟನೆಯನ್ನು ಧ್ವನಿ ಎತ್ತಿ ಅವರ ಕಷ್ಟಕ್ಕೆ ಆಲೈಸಿ ಅವರ ಬೆನ್ನೆಲುಬಾಗಿ ನಿಂತಿರೋದು. ಅವರ ಎಲ್ಲ ಜಾಮೀನು ಕೊಡಿಸೋದಾಗಲಿ ಮತ್ತು ಡಿಪಾರ್ಟ್ಮೆಂಟಲ್ಲಿ ಕೂಡ ನಾವು ಅವರೆಲ್ಲ ಒಂದು ಒತ್ತಡ ತಂದು ನಾವು ಅವರಿಗೆ ರಕ್ಷಣೆ ಮಾಡೋದಾಗಲಿ ಎಲ್ಲ ಇದೇ ಸಂಘಟನೆಯಿಂದ ಆಗ್ತಿರೋದು. ಹಾಗಾಗಿ ನಾವೇನು ಇಲ್ಲಿ ದಾವಣಗೆರೆಯ ಮುಸ್ಲಿಮ್ಸು ಆಗಲಿ ಬೇರೆ ಯಾವುದೋ ಅನ್ಯ ಧರ್ಮದವರಿಗೆ ಕ್ಲಿಯರೆನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಸಂಘಟನೆ ಹುಟ್ಟಾಕುವಂಥ ಉದ್ದೇಶನೇ
ನಮಗೆ ನಮ್ಮ ಸಮಾಜಕ್ಕೆ ಆಗ್ತಿರುವಂಥ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಇಲ್ಲಿ ಆರ್ಥಿಕವಾಗಿ, ಆಮೇಲೆ ನಮಗೆ ಯಾವುದೇ ಒಂದು ರಾಜಕೀಯವಾಗಿ ಬೆಳೆಯಲಿಕ್ಕೆ ಅಸಾಧ್ಯ ಆಗ್ತಿರುವಂಥ ಸಂದರ್ಭದಲ್ಲಿ ನಾವು ಈ ಸಂಘಟನೆ ಹುಟ್ಟಾಕಿರೋದು, ಇದು ಸತ್ಯ. ಆಮೇಲೆ ತದನಂತರ ಇದನ್ನ ನಾವು ಇಲ್ಲಿಗೆ ಬಿಡುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ನಾವು ಈ ಸಂಘಟನೆ ಹುಟ್ಟಾಕುವಂಥ ಯಾಕಪ್ಪ ಬಂತು ಈ ಸಂದರ್ಭ ಅಂತ ಹೇಳಿದರೆ, ನಾವು ಹೋರಾಡಲಿಕ್ಕೆ ನಮಗೊಂದು ವೇದಿಕೆ ಬೇಕಿತ್ತು. ನಾವು ಈಗ ನೀವು ಕೇಳಿದ್ರಿ ಇಲ್ಲಿ ಪ್ರಶ್ನೆ, ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನೀವು ಹೋರಾಟ ಮಾಡಿದ್ದೀರಿ ಅಂತೇಳಿ, ಅದು ನಮಗೆ ಕೆಲವೊಬ್ಬರಲ್ಲಿ ಗೊಂದಲ ಇದೆ. ನಿಮಗೆ ಬೇರೆಯವರು ಫಂಡ್ ಮಾಡಿದ್ದಾರೆ, ನಿಮಗೆ ಬೇರೆಯವರು ನಿಲ್ಲಿಸಿದ್ದಾರೆ ಅಂತೇಳಿ. ಬಟ್ ನಾವು ಯಾವುದೇ ಒಂದು 1919 ಕೂಡ 2019 ಕೂಡ ನಾವು ಕೋವಿಡ್ ಸಂದರ್ಭದಲ್ಲಿ ಫಿನರಲ್ ಮಾಡೋ ಸಂದರ್ಭದಲ್ಲಿ ಸೋಷಿಯಲ್ ವರ್ಕ್ ಸರ್ವಿಸ್ ಮಾಡೋ ವರ್ಕಲ್ಲಿ, ಆಮೇಲೆ ಮೆಹಬೂಬೆ ಇಲಾಹಿ ಚಾರಿಟೇಬಲ್ ಟ್ರಸ್ಟ್ ಆಗಲಿ, ಈ ಮದುವೆ ಸಾಮೂಹಿಕ ವಿವಾಹ ಮಾಡೋ ಸಂದರ್ಭದಲ್ಲಿ ನಮಗೆ ಯಾರಿಗೂ ಫಂಡಿಂಗ್ ಮಾಡೋದಾಗ್ಲಿ, ಯಾರ ಒಂದು ಮುಖಂಡರ ಹತ್ರ ಮುಂದಾಳಿತ್ವ ನಾವು ಯಾರಿಗೂ ಕೊಟ್ಟಿಲ್ಲ. ನಮ್ಮ ಒಂದು ಸ್ವಾಭಿಮಾನಕ್ಕೆ, ಅಂದ್ರೆ ನಮ್ಮ ಸಮಾಜಕ್ಕೆ ಏನು ಒಳ್ಳೇದಾಗುತ್ತೋ ಅದು ಈ ಸಂಘಟನೆ ಮಾಡುವಂತ ಕಾರ್ಯ ಹಮ್ಮಿಕೊಳ್ತದೆ. ಬಟ್ ನಮಗೆ ಯಾವುದೇ ಒಂದು ಒತ್ತಡ ಆಗಲಿ ರಾಜಕೀಯ ಹಿನ್ನೆಲೆ ಬೇಕಾಗಿಲ್ಲ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ನಮಸ್ತೆ, ಗುಡ್ ಈವ್ನಿಂಗ್ ಫಾರ್ ಆಲ್. ಈ ದಿನ ದಾವಣಗೆರೆ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆ ಎಂದು ನಾವು ಒಂದು ವೇದಿಕೆಯನ್ನು ಕಟ್ಟಿರ್ತೇವೆ. ಇದರ ಉದ್ದೇಶ ಏನಿದೆ ಅಂದರೆ ಸಮಾಜ ಸೇವೆ ಪ್ಲಸ್ ಪೊಲಿಟಿಕಲಿ ನಮಗೇನು ಫೀಡ್ಬ್ಯಾಕ್ ಹಿಂದ್ಗಡೆ ಬಂದಿದೆವೋ ಅದರಲ್ಲಿ ಫ್ರಂಟ್ ಲೈನ್ ಬರೋದಕ್ಕೆ ಪ್ರಯತ್ನ. ಅದಾದ ಜೊತೆಗೆ ನಾವು ಇಲ್ಲಿ ಸಮಾಜ ಸೇವೆ ಅಂದರೆ ಇಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಎಲ್ಲರೂ ಇಲ್ಲಿ ಸಮಾಜ ಸೇವೆಯಲ್ಲಿ. ಇಲ್ಲಿ ಯಾರು ಈ 30 ಜನ ಅಂತ ಸೇರಿದಿರಲ್ಲ, ಯಾರು ನಾರ್ಮಲ್ ಪೀಪಲ್ಸ್ ಅಲ್ಲ, ಎಲ್ಲ ಸರ್ವಿಸ್ ಮಾಡ್ತಾ ಬಂದವರು, ಸಮಾಜ ಸೇವೆ ಮಾಡ್ತಾ ಬಂದವರು, ಒಂದಲ್ಲ ಒಂದು ಕಾರ್ಯಗಳಲ್ಲಿ, ಒಂದಲ್ಲ ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ಕೊತಾ ಬಂದವರು. ಆಮೇಲೆ ಜನರಿಂದ ಫುಲ್ಲಿ ಅಟ್ಯಾಚ್ಡ್ ಆಗಿದ್ದವರು, ಸರ್ವಿಸ್ ಮಾಡ್ತಾ ಬಂದಿದ್ದವರು. ಹಾಗಾಗಿ ಇವೆಲ್ಲ ಒಂದು ಲೈಕ್ ಮೈಂಡೆಡ್ ಜನ ಒಂದು ಕಡೆ ಸೇರಿಕೊಂಡು ಈ ಬಂದಿರೋ ನಮ್ಮ ಕಮ್ಯುನಿಟಿ ಮೇಲೆ ಏನು ಇಂಜಸ್ಟಿಸ್ಗಳಾಗ್ತಿದ್ದಾವಲ್ಲ, ಅದಕ್ಕಾಗಿ ನಾವು ಇದು ಮೀಟಿಂಗ್ ಬರ್ತಾ ಇದ್ವಿ, ಪ್ರಯತ್ನಗಳು ಮಾಡ್ತಾ ಇದ್ವಿ. ನೀವು ಕೇಳಿದ್ರಿ ಈಗ ಲಾಸ್ಟ್ ಎಲೆಕ್ಷನ್ ಪಾರ್ಟಿ ಕಂಟೆಸ್ಟ್ ಮಾಡಿದ್ದಂತ, ಅದು ನಾವು ಎಲೆಕ್ಷನ್ ಎಲ್ಲ ಕಂಟೆಸ್ಟ್ ಮಾಡಿದ್ದು, ನಾವು ಆಂದೋಲನ ಮಾಡಿದ್ದು. ಆ ಆಂದೋಲನ ರೀತಿ ನಾವೇನು ತೋರಿಸಿದ್ದಂದ್ರೆ, ನಾವು ಇದಕ್ಕೆ ಅಗೇನ್ಸ್ಟ್ ಆಗಿದ್ದೀವಿ, ನಮಗಿದು ಇಷ್ಟ ಆಗಿಲ್ಲ, ಇದು ನಮ್ಮಲ್ಲಿ ಇಂಜಸ್ಟಿಸ್ ಆಗ್ತಿದೆ ಅಂತ ತೋರಿಸ್ತಾ ಬಂದಿದ್ದು. ಅದೇ ಉದ್ದೇಶದಿಂದ ಇದೇ ಲೈಕ್ ಮೈಂಡೆಡ್ ಜನ ಎಲ್ಲ ಸೇರಿ ಇದೊಂದು ನಾವು ಸಂಘ ಕಟ್ಟಿದ್ದೀವಿ. ಈ ಸಂಘದಿಂದ ಇನ್ನು ಬರೋ ದಿನಗಳಲ್ಲಿ ಪೊಲಿಟಿಕಲಿ, ಎಜುಕೇಷನಿಗೋಸ್ಕರ ಆಗಲಿ, ನಾವು ಏನು ಸರ್ವಿಸ್ ಮಾಡ್ತಾ ಬಂದಿದ್ವು ಅದೇ ಸರ್ವಿಸು ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡ್ತಿದ್ವಿ. ಯಾಕಂದರೆ ನಾವು ಇಂಡಿಪೆಂಡೆಂಟ್ ಆಗಿ ಆಸ್ಪತ್ರೆಗೆ ಹೋದ್ವಿ, ಹೆಲ್ಪ್ ಮಾಡಿದ್ವಿ, ಯಾರು ಕರೆದ್ರು ಅಲ್ಲಿ ಹೋದ್ವಿ, ಸ್ಟೇಷನಿಗೆ ಹೋದ್ವಿ, ಇನ್ನೊಂದು ಯಾರಿಗೆ ಹೆಲ್ಪ್ ಬೇಕೋ ನಾವು ರೀತಿಯಿಂದ ಮಾಡ್ತಾ ಬಂದಿದ್ವಿ. ಏನು ಉದ್ದೇಶ, ಏನು ಅದರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಬಟ್ ಅದೇ ಉದ್ದೇಶದಿಂದ ಇದೆಲ್ಲ ನಾವು ಒಂದು ಆರ್ಗನೈಸೇಷನ್ ಕಟ್ಕೊಂಡು ಎಲ್ಲರೂ ಲೈಕ್ ಮೈಂಡೆಡ್ ಜನ ಸೇರಿ ಅದೇ ಒಂದು ಕೆಲಸ ಮುಂದೆ ಮಾಡ್ತಾ ಹೋಗ್ತೀವಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತುಹು. ದಾವಣಗೆರೆ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆ ಅಂತ ಹೇಳಿ ನಾವು ಹಲವು ಪಕ್ಷಗಳಲ್ಲಿ, ಹಲವು ಸಂಘಟನೆಗಳಲ್ಲಿದ್ದಂತಹ ಹಲವು ರೀತಿಯ ಒಂದು ಆರ್ಗನೈಸೇಷನ್ಗಳಲ್ಲಿ ಕೆಲಸ ಮಾಡಿರುವಂತಹ ನುರಿತ ಅನುಭವಿ ಜನಪರ ಹೋರಾಟಗಳನ್ನು, ಜನರ ಹಕ್ಕಿಗಳಿಗಾಗಿ ಹೋರಾಟ ಮಾಡಿದಂತಹ ಆಲೋಚನೆ ಇರುವಂತಹ ಎಲ್ಲರೂ ಸೇರಿ ಈ ಒಂದು ವೇದಿಕೆಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಈ ನಮ್ಮ ವೇದಿಕೆಗೆ ನಾವು ಜನರ ಹತ್ತಿರ ತಲುಪಲಿಕ್ಕೆ ಬಹಳಷ್ಟು ದೊಡ್ಡ ಸವಾಲುಗಳು ನಾವು ಎದುರಿಸಬೇಕಾಗುತ್ತೆ. ಅದರಲ್ಲಿ ಬಹುಮುಖ್ಯವಾದ ದೊಡ್ಡ ಸವಾಲು ಏನಪ್ಪ ಅಂತ ಹೇಳಿದರೆ, ಈಗ ನಾವು ಮುಸ್ಲಿಂ ಸಮುದಾಯದ ಹಿತದೃಷ್ಟಿಯಿಂದ ಮುಸ್ಲಿಂ ಸಮುದಾಯದ ಒಳಿತಿಗಾಗಿ ನಾವು ಈ ಆರ್ಗನೈಸೇಷನ್ ಸ್ಥಾಪನೆ ಮಾಡಿದ್ದೀವಿ. ಆದರೆ ಬಹುದೊಡ್ಡ ವಿರೋಧ ನಮ್ಮ ಸಮಾಜದಿಂದಾನೇ ನಮಗೆ ಬರುತ್ತೆ, ಇದು ಒಂದು ಸತ್ಯ. ಆದ ಕಾರಣ ನಮ್ಮ ಮೊದಲನೇ ಆದ್ಯತೆ ಏನಪ್ಪಾ ಅಂತ ಹೇಳಿದರೆ, ನಮ್ಮ ಈ ಸಂಘಟನೆಯ ಗುರಿ ಮತ್ತು ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಜನರೊಟ್ಟಿಗೆ ನಾವು ಹಂಚಿಕೊಂಡು ನಮ್ಮ ಒಂದು ತತ್ವ ಸಿದ್ಧಾಂತಗಳಿಗೆ ಹಾಗೂ ಈ ಸಂಘಟನೆಯ ಗುರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಯಾರು ಬಂದರೂ ಧಾರಾಳವಾಗಿ ಅವ್ರನ್ನೆಲ್ಲ ನಾವು ಮನಸ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಆಮೇಲೆ ಈ ವೀಕ್ಷಕರಿಗೆ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈ ಒಂದು ಸಂಘಟನೆ ಒಂದು ಪವಿತ್ರವಾದಂಥ ಉದ್ದೇಶ ಹೊಂದಿದೆ. ಇದರಲ್ಲಿ ಯಾರ್ದು ಏನು ವೈಯಕ್ತಿಕ ಲಾಭ ಏನಿಲ್ಲ. ಸಮಾಜ ದೃಷ್ಟಿಯಿಂದ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾಗಿರುವವರ ಪರವಾಗಿ ಹೋರಾಟ ಮಾಡಲಿಕ್ಕೋಸ್ಕರ ಈ ಒಂದು ಸಂಘಟನೆ ನಾವು ಸ್ಥಾಪನೆ ಮಾಡಿದ್ದೀವಿ.
ನಮ್ಮ ಈ ಒಂದು ಪವಿತ್ರವಾದ ಒಂದು ಸಂಘಟನೆಗೆ ತಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ.